ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದು ಪೊಲೀಸ್ ನೇಮಕಾತಿ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟನ್ನು ತಿಳಿಸಲು ಬಯಸ್ತೇನೆ. ಇನ್ನು ಯಾರು ನಮ್ಮ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಅಥವಾ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಪೊಲೀಸ್ ಹುದ್ದೆಗಳಲ್ಲಿ ಕ್ರೀಡಾ ಮೀಸಲು ಶೇಕಡ 3ಕ್ಕೆ ಏರಿಕೆಯಾಗಿದೆ. ಅಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಸರ್ಕಾರಿ ನೌಕರಿಗಾಗಿ ಅನೇಕ ಸ್ಪರ್ಧಾರ್ಥಿಗಳು ಪೈಪೋಟಿ ನಡೆಸುತ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಸರ್ಕಾರದ ಹುದ್ದೆಯನ್ನು ಪಡೆಯಲು ತುಂಬ ಕಷ್ಟವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಯುಗಕ್ಕೆ ಕಾಲಿಟ್ಟವರ ಸಂಖ್ಯೆಯು ಅಧಿಕಗೊಂಡು ಪ್ರತಿಯೊಂದು ಹುದ್ದೆಗೂ ಪೈಪೋಟಿ ಮಾಡುವವರಿದ್ದಾರೆ. ಅಂದರೆ ಈ ಸರ್ಕಾರಿ ನೌಕರಿ ಪಡೆಯೋದು ಅಂದರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ತುಂಬ ಕಠಿಣವಾದ ಕೆಲಸ. ಆದ್ದರಿಂದ ಇದು ಒಂದು ಸ್ಪೋರ್ಟ್ಸ್ ಕೋಟಾದಿಂದ ಯಾರಾದರೂ ಸ್ಪೋರ್ಟ್ಸ್ ಕೋಟಾದಲ್ಲಿದ್ದಾರೋ ಅವರಿಗೊಂದು ಈ ಸರ್ಕಾರಿ ಹುದ್ದೆಯಲ್ಲಿ ಅಂದರೆ ಈ ಪೊಲೀಸ್ ನೇಮಕಾತಿಯಲ್ಲಿ 3% ಹೆಚ್ಚಳ ಮಾಡಿದ್ದಾರೆ. ಹಾಗೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸರ್ಕಾರದ ಹುದ್ದೆಯನ್ನು ಪಡೆಯಲು ವಿವಿಧ ಕಸರತ್ತುಗಳು ನಡೆಸಿದ್ದಾರೆ. ಆದರೆ ಅಂಥ ಕಸರತ್ತುಗಳಲ್ಲಿ ಅವಕಾಶ ಸಿಕ್ಕಂಥ ಮೀಸಲಾತಿಯನ್ನು ಬಳಸಿಕೊಂಡು ಈ ಹುದ್ದೆಗಳಲ್ಲಿ ಸೇರಿಕೊಳ್ಳುತ್ತಾರೆ. ಆದರೆ ಇಂದಿನ ಸುದ್ದಿಯಲ್ಲಿ ಪೊಲೀಸ್ ಹುದ್ದೆಗಳಲ್ಲಿ ಕ್ರೀಡಾ ಮೀಸಲಾತಿಯನ್ನು 2ರಿಂದ 3ಕ್ಕೆ ಹೆಚ್ಚಿಸಲಾಗಿದೆ. ಈ ರಾಜ್ಯ ಸರ್ಕಾರವು ಪೊಲೀಸ್ ಇಲಾಖೆಯ ನೇರ ನೇಮಕಾತಿಗಳಲ್ಲಿ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿದೆ. ಈ ಮೊದಲು ಶೇಕಡ 2 ಇದ್ದುದನ್ನು 3ಕ್ಕೆ ಏರಿಕೆ ಮಾಡಲಾಗಿದೆ. ಹಾಗೂ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮೀಸಲಾತಿ ನೀಡುವ ಉದ್ದೇಶದಿಂದ ಕಳೆದ ಫೆಬ್ರವರಿ 11ರಂದು ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿತ್ತು. ಆದರೆ ಇದರಲ್ಲಿ ಶೇಕಡ 2ಕ್ಕೆ ಮೀರದಂತೆ ಮೀಸಲಿಡತಕ್ಕದ್ದು ಎಂದು ಉಲ್ಲೇಖಿಸಲಾಗಿತ್ತು. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಲಾಸ್ಟ್ ದಿನಗಳಲ್ಲಿ ನಡೆದಂಥ ಗೆಜೆಟಿನಲ್ಲಿ ಸರ್ಕಾರವು ಈ ಸರ್ಕಾರವು ಈ ಸ್ಪೋರ್ಟ್ಸ್ ಕೋಟಾ ಅಂದರೆ ಈ ಕ್ರೀಡಾಪಟುಗಳಿಗೆ ಮೀಸಲಾತಿಯನ್ನು ಕೇವಲ 2%ಗಿಂತ ಹೆಚ್ಚು ಮಾಡಬಾರ್ದು ಅಂಥೇಳಿ ಆದೇಶ ಮಾಡಿತ್ತು. ಆದರೆ ಆ ಆದೇಶದಂತೆ ಇದೀಗ ಶೇಕಡ 3ಕ್ಕೆ ಮೀರದಂತೆ ಎಂದು ತಿದ್ದುಪಡಿ ಮಾಡಿ ಈ ವಯೋಮಿತಿಯಲ್ಲಿ ಹೆಚ್ಚಳ ಕೂಡ ಮಾಡಲಾಗಿದೆ. ಅಂದರೆ ಈ ಸ್ಪೋರ್ಟ್ಸ್ ಕೋಟಾದವರಿಗೆ ಕ್ರೀಡಾಪಟುಗಳಿಗೆ ಶೇಕಡ ಒಂದು ಸರ್ಕಾರಿ ಹುದ್ದೆಯಲ್ಲಿನ ಆ ಪೊಲೀಸ್ ನೇರ ನೇಮಕಾತಿಯಲ್ಲಿ 3% ಹೆಚ್ಚಿಗೆ ಮಾಡಿ ಅದರಲ್ಲಿ ಇದೀಗ ಶೇಕಡ 3ಕ್ಕೆ ಮೀರದಂತೆ ತಿದ್ದುಪಡಿ ತರಲಾಗಿದೆ. ಈ ವಯೋಮಿತಿಯಲ್ಲೂ ಕೂಡ ಹೆಚ್ಚಳ ಮಾಡಲಾಗಿದೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ 21 ಹಾಗೂ ಗರಿಷ್ಠ 38 ವರ್ಷ ಎಂದು ತಿಳಿಸಲಾಗಿದೆ. ಮತ್ತು ಈ OBC ವರ್ಗದವರಿಗೆ 40 ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕ್ರೀಡಾಪಟುಗಳಿಗೆ 45 ವರ್ಷ ಎಂದು ನಿಗದಿ ಮಾಡಲಾಗಿದೆ. ಇದಲ್ಲದೆ ಸಾಧನೆಗೆ ನೀಡಲಾಗುವ ವೇಟೇಜ್ ಅಂಕಗಳ ಪ್ರಮಾಣ 55ಕ್ಕಿಂತ ಹೆಚ್ಚಿರಬೇಕು ಎಂದು ಈ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಅಂದರೆ ಈ ಸ್ಪೋರ್ಟ್ಸ್ ಕೋಟಾದಿಂದ ಯಾರೇ ಆಗಲಿ ಈ ಒಂದು ಪೊಲೀಸ್ ನೇಮಕಗೊಳ್ಳುವವರು ಏನು ಮಾಡಿರ್ಬೇಕಂದ್ರೆ ಅವರ ಸ್ಪೋರ್ಟ್ಸ್ ಕೋಟಾದಲ್ಲಿ ಪ್ರಮಾಣ ಪತ್ರದಲ್ಲಿ 55ಕ್ಕಿಂತ ಹೆಚ್ಚಿನ ಪ್ರಮಾಣವನ್ನು ಅವರು ಹೊಂದಿರಬೇಕು ಎಂದು ಈ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಈ ಪೊಲೀಸ್ ನೇಮಕಾತಿಯಲ್ಲಿ ಒಂದು ಮಹತ್ವವಾದ ಒಂದು ಅಪ್ಡೇಟನ್ನು ಇದೀಗ ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ. ಆದ್ದರಿಂದ ನೀವು ಯಾರು ಸ್ಪೋರ್ಟ್ಸ್ ಕೋಟಾದಲ್ಲಿ ನಿಮ್ಮ ಒಂದು ಜಾಬನ್ನು ಪಡೆಯಲು ಅಂತ ಇಚ್ಛಿಸ್ತಿದ್ದರೆ ಅವರು ಸಿಕ್ಕಂಥ ಅವಕಾಶವನ್ನು ಮಿಸ್ ಮಾಡದೆ ಪಡೆದುಕೊಳ್ಳಿ. ಹಾಗೂ ನಿಮ್ಮ ಸತತ ಪ್ರಯತ್ನ ಪರಿಶ್ರಮವು ನಿರಂತರವಾಗಿರಲಿ ಎಂದು ತಿಳಿಸುತ್ತಾ, ಹಾಗೂ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ವೀರೇಶ್ ಗೌಡ ಅಥವಾ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.